ಈಗ ತರ ಈಗೇನಾಗಿದೆ ಇನ್ನೊಂದು ಹೇಳ್ತೀನಿ ನಿಮಗನ ಈಗ ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ ಮಾಡಿರ್ತೇವೆ ಈಗ ಅಲ್ಲಿ ನೀವು ಅಲ್ಲಿ ಹೋಗೋ ಮಟ್ಟ ಅಂದ್ರೆ ಬೋರ್ಡ್ ಹಾಕಿರ್ತಾರೆ ಅದಕ್ಕೆ ನೀವು ಮೊದಲು ಹೋಗಿ ಬೋರ್ಡ್ ಐತಿ ನೋಡಿ ಬೋರ್ಡ್ ಇಲ್ಲಿಂದ್ರೆ ವಿಡಿಯೋ ಮಾಡೋ ರೀತಿ GPS ವಿಡಿಯೋ ಮಾಡ್ರಂದ್ರೆ ಅದು ಬೋರ್ಡ್ ಇರಾಕಿರಂದ್ರೆ ಎಲ್ಲ ಗೊತ್ತಾಗ್ತಿತ್ತು ನೀವು ಬೋರ್ಡ್ ಮಾಡಿರಲಿಲ್ಲ ಚೆಕ್ ಮಾಡಿ ವಿಡಿಯೋ ಮಾಡ್ಕೊರಿ ಯಾಕಂದ್ರೆ ಅಲ್ಲಿ ಫೋನ್ ಹೇಳ್ತಾ ಮಾಡೋದು ಬೋರ್ಡ್ ಹಾಕೋರು ಅಂತ ಹೇಳ್ತಾರೆ ಈಗ ಅಲ್ಲಿ ಅದೆಲ್ಲ ಮಾಡೋ ಬರ್ತಿತ್ತು ಅದನ್ನೆಲ್ಲ ಆಮೇಲೆ ಏನಿದ್ರು ಮಾಡೋಣ ನಾವು ಪಾಯಿಂಟ್ ಮತ್ತು ಯಾರ್ಯಾರಿಗೆ ರೊಕ್ಕ ಕೊಟ್ಟಿದ್ದೀರಿ ಕೊಡ್ರಿ ನೀವು NOC ಸಲುವಾಗಿ ಯಾರಿಗೆ ನೀವು ಫೋನ್ ಪೇ ಮಾಡಿದ್ದೀರಿ ಯಾರ್ಯಾರು ಅವ್ರಿಗೆ ರೊಕ್ಕ ಹೆಂಗೆ ಕೊಟ್ಟಿದ್ದಾರೆ ಏನಾರ ದಾಖಲಾತಿ ಹೋಗಿತ್ತಂದ್ರೆ ಅದು ಇವತ್ತು ಪ್ರಿಂಟ್ ತೆಗೆದು ಇಟ್ಕೊರಿ ಅದು ಇದ್ರೆ ಮಾತ್ರ ಆ್ಯಕ್ಷನ್ ಆಗೈತಿ ಮತ್ತೆ ಈಗ ನಮ್ಮ ಕಡೆ ಪ್ರಿಂಟ್ ಇಲ್ಲ ಏನಿಲ್ಲ ಕೈಯಾಗ ಕೊಟ್ಟದ್ದು ಹೆಂಗಿರುತ್ತೆ ಅದು ಹಂಗೆ ಬರ್ತಾವ ನೀವು ಹೇಳೋದೇನಿಲ್ಲ ಇಲ್ಲ ಬಟ್ ಹೇಳ್ರಿ ಅದು ಹೆಂಗೆ ಕೇಸ್ ಹಾಕಿದ ಚೆನ್ನಾಗಿ ಅದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊರಿ ಅದು ಮಾಡೋದು ಮತ್ತು ಪಾಯಿಂಟ್ ಎಲ್ಲ ನಾವು ಹೇಳಿದಂಥ ಎಲ್ಲ ಒಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಗ್ರಾಮ ಪಂಚಾಯತಿಗೆ ಬಂದು ಮತ್ತೊಮ್ಮೆ ಅಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂತ ಒಂದು ವಾಗ್ದಾನ ಮಾಡಿದ್ದಾರೆ ಮತ್ತು ನಮ್ಮ ಆಗ್ರಹ ಏನಿರಪ್ಪ ಅಂತಂದ್ರೆ ಯಾರ್ಯಾರು ಆ ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾದಂತ ಗ್ರಾಮ ಪಂಚಾಯತ್ PDO ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಈ ಅನುದಾನವನ್ನ ಗುಳುಂ ಮಾಡಿದಾರ ಅವ್ರ ಮೇಲೆ ಕಾನೂನು ಕ್ರಮ ಆಗಿ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಮತ್ತು ಯಾರಾದರೂ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಅದರಲ್ಲಿ ಭಾಗಿಯಾಗಿದ್ರೆ ಅವರ ಸದಸ್ಯತ್ವವನ್ನು ರದ್ದು ಮಾಡಿ ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದಂತೇಳಿ ಒಂದು ಕಾನೂನು ಕ್ರಮ ತಗೊಳ್ಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ಅಧಿಕಾರಿಗಳು ಸ್ಪಂದನೆ ಮಾಡಿದ್ದಾರೆ. ಆ ಸ್ಪಂದನೆ ಮಾಡದೇ ಇದ್ರೆ ಮತ್ತೆ ನಾವು ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಕಾರ್ಯಾಲಯದ ಎದುರುಗಡೆ ಅನಿರ್ದಿಷ್ಟ ಅವಧಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಬೇಕಾಗ್ತದೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 7 ವರ್ಷ ಆಯ್ತು, 6-7 ವರ್ಷ ಆಯ್ತು. ಬೆಳಗಾವಿ ತಾಲೂಕಿನ ಕುದುರೆಮನಿ ಗ್ರಾಮದಲ್ಲಿ ಬರುವಂಥ ಈ ಗ್ರಾಮ ಪಂಚಾಯತಿ ಇದೆ. ಆ ಗ್ರಾಮ ಪಂಚಾಯತಿಯಲ್ಲಿ ಏನು ಹಲವು ವರ್ಷಗಳಿಂದ ಏನು SC ST ಸಮುದಾಯಕ್ಕೆ ಸಿಗುವಂಥ ಏನು ಅನುದಾನಗಳಾಗಿರ್ಬೋದು, ಅಭಿವೃದ್ಧಿಗಾಗಿ ಸಿಗಬೇಕಾದಂಥ ಅನುದಾನಗಳನ್ನ ಇವರು ಭ್ರಷ್ಟಾಚಾರ ಮಾಡಿರುವಂಥ ಒಂದು ಆರೋಪ, ಜೊತೆಗೆ ನರೇಗಾ ಯೋಜನೆಗಳ ಅಡಿಯಲ್ಲಿರ್ಬೋದು, JJM ಅಡಿಯಲ್ಲಿರ್ಬೋದು, ಈ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ಇವರು ಗ್ರಾಮ ಪಂಚಾಯತಿ ಸರಿಯಾಗಿ ಸದ್ಬಳಕೆ ಮಾಡದೆ ಅಲ್ಲಿಯ ಗ್ರಾಮದ ಜನರ ಮನಸ್ಸಿಗೆ ನೋವು ಮಾಡುವಂಥ ನಿಟ್ಟಿನಲ್ಲಿ ಅವರ ಹತ್ರ ಹಣವನ್ನು ಇಸ್ಕೋಬೋದಾಗಿರ್ಬೋದು, ಮನೆ ಕಟ್ಟುವ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದರೂ ಕೂಡ ಭ್ರಷ್ಟಾಚಾರ ಮಾಡೋದನ್ನು ಕೇಳಿಬಂದಿದೆ. ಆ ಕಾರಣಕ್ಕಾಗಿ ಆ ಗ್ರಾಮದ ಜನತೆ ಮತ್ತು ಹಿರಿಯ ಯುವಕರನ್ನು ಸೇರಿ ಇವತ್ತು ನಮ್ಮ ಉತ್ತರ ಕನ್ನಡ ಸೇನೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು, ಮಾಡಿರುವಂಥವರಾಗಿರ್ಬೋದು, ನಮಗೆ ಭೇಟಿಯಾಗಿ ಈ ಸಮಸ್ಯೆ ಕುರಿತು ತಾಲೂಕು ಪಂಚಾಯತಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಅವರಿಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಹಾಗೆ ನ್ಯಾಯ ಸಿಗದಿದ್ರೆ ಅವ್ರ ಗಡುವು ಕೂಡ ಕೊಟ್ಟಿದ್ದೀವಿ. ಗ್ರಾಮದ ಪಂಚಾಯತಿಗೆ ಬೀಗ ಹಾಕಿ ಸತ್ಯಾಗ್ರಹಕ್ಕೂ ತಯಾರಿದ್ದೀವಿ, ಜಿಲ್ಲಾ ಪಂಚಾಯತಿ ಕೂಡ ಮುಂದ್ಬಿಟ್ಟು ಉಪಸತ್ಯಾಗ್ರಹಕ್ಕೂ ತಯಾರಿದ್ದೀವಿ. ಆ ಗ್ರಾಮದ ಜನರಿಗೆ ನ್ಯಾಯ ಸಿಗಬೇಕು, ಗ್ರಾಮ ಪಂಚಾಯತಿಲಿ ಇನ್ನು ಮುಂದೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತೇಳಿ ನಾವು ಈ ಸುದ್ದಿಯನ್ನು ಕೊಟ್ಟಿದ್ದೀವಿ. ಮಹೇಶ್ ಶಿಂಗಳಿ, ರಾಜ್ಯಾಧ್ಯಕ್ಷರು, ಯುವ ಘಟನೆ, ಕಿತ್ತೂರು ಕಾಂಗ್ರೆಸ್.